ನನ್ನ ಮದುವೆಯ ಸೀರೆ ಇವತ್ತು ಹಾಕೊಳ್ಳೋ ಅಂತ ಟೈಮ್ ಬಂದಿದೆ. ಯಾರು ಬಂದ್ರು ಯಪ್ಪ. ಸೊ ಸ್ಲೀವ್ ಈ ತರ ಹೊಲ್ಸಿದ್ದೆ. ಸೊ ಫೈನಲ್ ಆಗಿ ಈ ತರ ಲುಕ್ ಬಂದಿದೆ. ತುಂಬಾ ಚೆನ್ನಾಗಿ ಉಡ್ಸ್ಕೊಂಡ್ ಕೊಟ್ರು. ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟಿದ್ದಾನೆ ದೇವ್ರು. ಹಿಂಗಂದ ಆಗೋಗಿದೆ. ಲಿಪ್ಸ್ಟಿಕ್ ಹಾಕಾದ್ಮೇಲೆ ಮುಖದಲ್ಲಿ ಕಳೆನೇ ಚೇಂಜ್ ಆಗೋಯ್ತು. ಮೂಕಿರ ಚೆನ್ನಾಯ್ತಾ ಮತ್ತೆ ಚಿಕ್ಕ ಚೆನ್ನಾಯ್ತಾ. ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತದೆ ಇಯರಿಂಗ್ಸ್ ಅಂಡ್ ಜುಮ್ಕ. ಇದ್ರ ಪ್ರೈಸ್ ಎಷ್ಟಿದೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ಎಷ್ಟು ಇರ್ಬೋದು ಇದ್ರ ಪ್ರೈಸ್ ಅಂತ. ಏನು ತಿಂದೇ ಇಲ್ಲ ಅವಳು. ಒಂದ್ ವಾರದಿಂದ ನೀಟಾಗಿ ಊಟನೇ ಮಾಡ್ತಾ ಇಲ್ಲ ಗೈಸ್. ಅವಳ ಬಾಡಿಗೆ ಎನರ್ಜಿನೇ ಇರಲ್ಲ. ಅಂದ್ರೆ ಬೇಜಾರಿನ ವಿಷಯ ಏನು ಅಂದ್ರೆ ಯಾವಾಗ್ಲೂ ನಂಗೆ ತುಂಬಾ ಮಾತ್ರನೇ ಕೊಡ್ತಾರೆ. ಬಾಯಿ ಒಳಗಡೆ ಮಾತ್ರೆ ಇಟ್ಕೊಂಡ್ರೆ ನೀರ್ ಮಾತ್ರ ಹೋಗ್ಬಿಡುತ್ತೆ. ಮಾತ್ರ ಬಾಯಿ ಒಳಗಡೆ ನಾಲ್ಗೆಲೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಂಡ್ ಇವತ್ತಿನ ಬ್ಲಾಗ್ ವಿಶೇಷತೆ ಏನಂದ್ರೆ, ಸೊ ಇದು ನನ್ನ ಮದ್ವೆ ಸೀರೆ. ಈ ಮದ್ವೆ ಸೀರೆನ ನಾನು ಇವತ್ತು ಹಾಕೊಳ್ತಾ ಇದ್ದೆ. ನಾನು ಮದ್ವೆ ದಿನನೂ ಹಾಕೊಂಡಿರ್ಲಿಲ್ಲ. ಹಾಕೋಬೇಕು ಅಂತ ತುಂಬಾ ದಿವಸದಿಂದ ಅನ್ಕೋತಿದ್ದೆ ಯಾವ್ದಾದ್ರು ಫಂಕ್ಷನ್ಗೆ. ಬಟ್ ಏನಂದ್ರೆ ಇವತ್ತು ನನ್ಗೆ ಸುದರ್ಶನ್ ಸಿಲ್ಕ್ ಅಲ್ಲಿ ಪ್ರಮೋಷನ್ ಇತ್ತು. ಸೊ ಆ ಕಾರಣಕ್ಕೆ ನನ್ನ ಮದುವೆಯ ಸೀರೆ ಇವತ್ತು ಹಾಕೊಳ್ಳೋ ಅಂತ ಟೈಮ್ ಬಂದಿದೆ. ಇವತ್ತು ಹಾಕೊಳ್ತಾ ಇದ್ದೀನಿ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ ಈ ಸೀರೆ ಹಾಕೊಳ್ಳೋದಕ್ಕೆ ಅಂತಾನೆ. ಅಂಡ್ ಇದು ಸೀರೆ ಬಂದು ಗೋಲ್ಡ್ ಅಂಡ್ ರೆಡ್ ಇದೆ. ಇದು ಸ್ವಲ್ಪ ಫಿಲ್ಟರ್ ಆಡ್ ಆಗಿರೋದ್ರಿಂದ ಸ್ವಲ್ಪ ಇದು ಬೇರೆ ಕಲರ್ ಬರ್ತಿದೆ, ಲೈಟ್ ಆಗಿ ಯಾವ್ದೋ ಕಾಲ್ ಬರ್ತಿದೆ. ಅಂಡ್ ಇದು ನನ್ನ ಮದ್ವೆಗೆ ಅಂತ ಹೊಲ್ಸ್ಕೊಂಡಿದ್ದಿದ್ದು ಬ್ಲೌಸು. ಬಟ್ ನೋಡೋಣ ಇದನ್ನ ಹಾಕೊಂಡಾಗ ನಾನು ಹೇಗೆ ಕಾಣ್ತೀನಿ ಅಂತ ಕಮೆಂಟ್ ಮಾಡಿ. ಅಂಡ್ ಈ ಬ್ಲೌಸ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ನನ್ಗೆ ಫುಲ್ ಖುಷಿ ಆಗ್ತದೆ. ಬಿಕಾಸ್ ಏನಾದ್ರೆ ಆಕ್ಚುಲಿ ಇದು ನನ್ನ ಮದ್ವೆ ಟೈಮಲ್ಲೇ ಹಾಕೋಬೇಕಾಗಿತ್ತು. ಈ ಸ್ಯಾರಿನ ಮದ್ವೆ ಟೈಮಲ್ಲಿ ಹಾಕೊಳಕ್ ಆಗ್ಲೇ ಇಲ್ಲ. ಬೇರೆ ಡ್ರೆಸ್ ಹಾಕೊಂಡೆ. ನೈಟ್ ಮದ್ವೆಲಿ ಲೆಹೆಂಗಾ ಹಾಕೊಂಡಿದ್ದೆ. ಮಾರ್ನಿಂಗ್ ದಾರೆ ಸ್ಯಾರಿ ಹಾಕೊಂಡಿದ್ದೆ. ಇದು ರಿಸೆಪ್ಷನ್ಗೆ ಅಂತಾನೆ ತಗೊಂಡಿದ್ದು. ಬಟ್ ಏನೋ ಈ ಪ್ರಮೋಷನ್ಗೆ ಉಟ್ಕೊಳ್ಳೋ ಅಂತ ಟೈಮ್ ಬಂದಿದೆ. ಯಾಕೋ ನನಗೆ ಸ್ವಲ್ಪ ಹುಷಾರಿಲ್ಲ. ಗಂಟ್ಲೆಲ್ಲ ಒಂಥರ ಆಗ್ತಿದೆ. ನಿನ್ನೆ ಮೇಕವರ್ಗೆ ಹೋಗಿದೆ. ಮೇಕವರ್ ಇಂದ ಬಂದಾದ್ಮೇಲೆ ತಲೆಯೆಲ್ಲ ನೋಯ್ತೈತೆ, ಕಣ್ಣೆಲ್ಲ ಊದ್ಕೋಬಿಟ್ಟಿದೆ. ಕಾಣಿಸ್ತಿದ್ಯಾ ಕಣ್ಣು ಊದ್ಕೊಂಡಿರೋದು? ಹಾಗೆ ಒಂದು ಪಿಂಪಲ್ಸ್ ಬೇರೆ ಆಗಿದೆ. ಓಕೆ, ಇವಾಗ ನಾನು ರೆಡಿ ಆಗ್ತೀನಿ. ಅದ್ರದ್ದು ಸ್ವಲ್ಪ ಕ್ಲಿಪ್ಸ್ ತಗೊಳ್ತೀನಿ. ಬಟ್ ಇನ್ನೊಂದು ಕಷ್ಟದ ವಿಚಾರ ಏನಂದ್ರೆ, ನನಗೆ ಸ್ಯಾರಿ ವೇರ್ ಮಾಡ್ಕೊಳ್ಳೋಕೆ ಬರಲ್ಲ. ಮದ್ವೆಗೆ 1 ವರ್ಷ ಆದ್ರೂ. ಇಲ್ಲಿ ಪಕ್ಕದ ಮನೆ ಆಂಟಿ, ಕೆಳಗಡೆ ಮನೆ ಆಂಟಿ ಇದ್ದಾರೆ. ಅವ್ರ ಹತ್ರ ಹೋಗಿ ಉಡ್ಸ್ಕೊಂಡ್ ಬರ್ಬೇಕು. ಸೊ ಅಂಡ್ ಸ್ಯಾರಿ ಎಲ್ಲ ಉಡ್ಸ್ಕೊಂಡ್ ಬಂದಾದ್ಮೇಲೆ ಸೊ ಹೇಗೆ ರೆಡಿ ಆಗ್ತೀನಿ ಅನ್ನೋದೊಂದು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋನ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದಂಗೆ ನೋಡಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಸ್ಲೀವ್ ಈ ತರ ಹೊಲ್ಸಿದ್ದೆ. ಆಕ್ಚುಲಿ ಇದು 2 ಲೇಯರ್ ಕೊಟ್ಟಿದ್ದಾರೆ. ಯಾಕಂದ್ರೆ 1 ಲೇಯರ್ ಅಕಸ್ಮಾತ್ ಓಪನ್ ಆಯ್ತು ಅಂದ್ರೆ ಸುಮ್ನೆ ಅಷ್ಟು ದುಡ್ಡು ಕೊಟ್ಟಿ ಮಾಡಿಸಿರ್ತೀವಿ. 1 ಲೇಯರ್ ಓಪನ್ ಆಯ್ತು ಅಂದ್ರೆ ವೇಸ್ಟ್. ಸೊ ಅದರಿಂದ ಈ ತರ ಹೊಲ್ಸಿದೆ. ಡಬಲ್ ಲೇಯರ್ ಕೊಡ್ಸಿದ್ದೀನಿ ಬ್ಲೌಸ್ಗೆ. ಸೊ ಫೈನಲ್ ಆಗಿ ಈ ತರ ಲುಕ್ ಬಂದಿದೆ. ತುಂಬಾ ಚೆನ್ನಾಗಿ ಉಡ್ಸ್ಕೊಂಡ್ ಕೊಟ್ರು. ಆಂಟಿ ಸ್ಯಾರಿ ಉಡ್ಸ್ಕೊಟ್ಬಿಟ್ಟು ಹೋದ್ರು. ಸೊ ತುಂಬಾ ಚೆನ್ನಾಗಿ ಉಡ್ಸಿದ್ದಾರೆ. ಅಂಡ್ ಹೇರ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಂದು ಹೇರ್ ಸಿರಮ್ ಬಂದು ಸ್ಟ್ರೆಕ್ಸ್ ಅಂತ. ಆಕ್ಚುಲಿ ಹಾಕಿದೆ ಅವಾಗಲೇ ಒಂಚೂರು, ಈಗ ಒಂಚೂರು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಸನ್ಸ್ಕ್ರೀನ್ ನಾನು ಈಗ ರೀಸೆಂಟ್ ಆಗಿ ಯೂಸ್ ಮಾಡ್ತಿರೋದು. ಮುಂಚೆ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಈಗ ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷದಲ್ಲಿ ನಾನು ಸನ್ಸ್ಕ್ರೀನ್ನೇ ಯೂಸ್ ಮಾಡಿಲ್ಲ. ಅಂದ್ರೆ ಸ್ಕಿನ್ ಮೇಲೆ ಅಷ್ಟೇ ನಾನು ಕೇರ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ಆಗ್ಬಿಡ್ತಿದೆ. ಬಟ್ ಈ ಒಂಚೂರು ಪ್ರಮೋಷನ್ನು, ಶೂಟ್ಸು ಅದು ಇದ್ದಾಗ ಸ್ವಲ್ಪ ಕ್ಲೀನಾಗಿ ಸ್ಕಿನ್ನ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ. ಆದ್ರೂ ಏನ್ ಗೊತ್ತಾ ಬೇಜಾರು, ಸ್ಕಿನ್ನ ಮೇಂಟೈನ್ ಮಾಡ್ದಾಗಿಂದನೇ ಪಿಂಪಲ್ಸ್ ಆಗ್ತಿರೋದು. ಅದಕ್ಕಿಂತ ಮುಂಚೆ ಸುಮ್ಮನೆ ಬಿಟ್ಬಿಟ್ಟಿದೆ. ಸೋಪ್ ಆಗ್ತಿರ್ಲಿಲ್ಲ, ಏನೇನು ಆಗ್ತಿರ್ಲಿಲ್ಲ. ಆಗ್ಲೇ ತುಂಬಾ ಚೆನ್ನಾಗಿತ್ತು. ಈಗ ಮೇಂಟೈನ್ ಮಾಡೋಣ ಅಂತ ಹೋಗ್ಬಿಟ್ಟು ಈಗ ಸ್ಕಿನ್ನ ಹಾಳು ಮಾಡ್ಕೋತಾ ಇದ್ದೀನಿ ಅಂತ ಬೇಜಾರು. ತಲೆ ಸಿಕ್ಕಾಪಟ್ಟೆ ನೋಯ್ತೈತೆ. ನೆನ್ನೆ ಬಂದಿರೋ ತಲೆನೋವು ಇನ್ನೂ ಹೋಗಿಲ್ಲ. ಬೆಳಗಿಂದ ತಿಂಡಿ ಮಾಡಿಲ್ಲ. ಟೈಮ್ ಬಂದಾಲೆ 1:53, 2 ಗಂಟೆ ಆಯ್ತು. ಪ್ರಮೋಷನ್ಗೆ ಇಷ್ಟೊತ್ತು ಕಾಲೇ ಹೋಗಿರ್ಬೇಕಿತ್ತು. ಇನ್ನೂ ಮನೆಯಲ್ಲೇ ಇದ್ದೀನಿ. ನಮಗೆಲ್ಲ ಬೇಜವಾಬ್ದಾರಿ. ಮನುಷ್ಯ
ಎಷ್ಟು ಬ್ಯುಸಿ ಆಗಿರ್ಬೇಕು ಅಂತ ಇರುತ್ತೆ ಅಷ್ಟು ಬ್ಯುಸಿ ಆಗಿದ್ಬಿಡ್ಬೇಕು ಲೈಫಲ್ಲಿ. ಆಗ ನೋಡಿ ಯಾವುದೇ ರೀತಿ ಯೋಚನೆ ಇರಲ್ಲ, ಏನೂ ಇರಲ್ಲ, ಆರಾಮಾಗಿ ಅವನಾಯ್ತು ಅವ್ರ ಪಾಡಾಯ್ತು ಅವ್ರ ಕೆಲಸ ಆಯ್ತು ಅನ್ನೋ ತರ ಇರ್ತಾರೆ. ಬಟ್ ಸುಮ್ಮನೆ ಮನೇಲೆ ಇದ್ದು 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 ಟೆನ್ಷನ್ನು ಬೇಜಾರು ಎಲ್ಲನೂ ಆಗುತ್ತೆ. ಐಬ್ರೋ ಮಾಡಿಸ್ಬೇಕಾಗಿತ್ತು, ಐಬ್ರೋ ಮಾಡಿಸಿಲ್ಲ. ನಾನು ಬಂದು ಮ್ಯಾಕ್ ಯೂಸ್ ಮಾಡ್ತೀನಿ ಫೌಂಡೇಶನ್ನು. ಇಷ್ಟೇ. ಇದು ನಾನು ಯಾವಾಗಲೂ ಯೂಸ್ ಮಾಡಲ್ಲ ಫೌಂಡೇಶನು. ಈ ತರ ಏನಾದ್ರೂ ಸ್ಯಾರಿ ಹಾಕೊಳ್ಳೋ ಟೈಮಲ್ಲಿ ಇಲ್ಲ ಯಾವ್ದಾದ್ರು ಈವೆಂಟು ಮದ್ವೆಗಳಲ್ಲಿ ಮಾತ್ರ ಫೌಂಡೇಶನ್ ಯೂಸ್ ಮಾಡ್ತೀನಿ. ಇದ್ದಂತೆ ಟೈಮಲ್ಲಿ ಜಸ್ಟ್ ಲ್ಯಾಕ್ಮಿ ಸನ್ಸ್ಕ್ರೀಮ್ ಹಾಕ್ಬಿಟ್ಟು ಅದ್ಮೇಲೆ ಅದ್ರ ಮೇಲೆ ಪೌಡರ್ ಹಾಕ್ಬಿಡ್ತೀನಿ ಅಷ್ಟೇ. ನಾರ್ಮಲ್ ಆಗಿ ಈಚೆ ಎಲ್ಲೇ ಹೋಗ್ಬೇಕು ಅಂದ್ರೆ. ಬಟ್ ಮನೇಲೇ ಇದ್ರೆ ಮಾತ್ರ ಎಲ್ಲಾದ್ರೂ ಈಚೆ ಈವೆಂಟ್ ಅದು ಇದು ಇದ್ದಾಗ ಮಾತ್ರ ಇದನ್ನ ಹಾಕೊಳ್ತೀನಿ. ಯಾಕೋ ಬ್ಲಾಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ತಲೆನೋಯ್ತೈತೆ, ಏನೋ ಒಂಥರ ಹಿಂಸೆ ಫೀಲ್ ಆಗ್ತಿದೆ. ಸ್ವಲ್ಪ ಲೈಟಾಗಿ ಡಾರ್ಕ್ ಸರ್ಕಲ್ ಇದೆ, ಕಾಣಿಸ್ತಿದೆಯಾ ನಿಮಗೆ? ಲೈಟಾಗಿದೆ, ಜಾಸ್ತಿ ಇಲ್ಲ. 5% ಅನ್ನಂಗಿದೆ 100ಅಲ್ಲಿ. ಸೊ ತುಂಬ ಜನ ಸ್ಕಿನ್ ಕೇರ್ ಮಾಡಿ ಸಿಸ್ ಅಂತ ಹೇಳ್ತಾ ಇದ್ರಿ. ಸ್ಕಿನ್ ಕೇರ್ದು ಒಂದು ಬ್ಲಾಗ್ ಮಾಡಿ ಸಿಸ್ ಅಂತ ಹೇಳ್ತಾ ಇದ್ರಿ. ಬಟ್ ನಾನು ಮಾಡ್ಬೇಕು ಅನ್ಕೋತಿದ್ದೆ, ಬಟ್ ಆಗಲಿಲ್ಲ. ಯಾವ್ದಾದ್ರು ಒಂದಿನ ಮಾಡ್ತೀನಿ. ಆ್ಯಂಡ್ ಇದನ್ನ ನಾನು ಫಸ್ಟು ಇದರಲ್ಲಿ ಬ್ಲೆಂಡರಲ್ಲಿ ಒರೆಸ್ಕೊಳ್ತಿದ್ದೆ. ಈಗ ನಾನು ಬ್ಲೆಂಡರ್ ಯೂಸೇ ಮಾಡಲ್ಲ. ಆ ಬ್ಲೆಂಡರಲ್ಲಿ ಫುಲ್ಲು ಬೂದ್ವಾಗಿ ಕಾಣ್ತಿರ್ತೀನಿ. ಅದಕ್ಕೆ ಕೈಯೆಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡ್ಬಿಡ್ತೀನಿ. ಮಿರರ್ ಪಕ್ಕದಲ್ಲೇ ಐತೆ, ಅದಕ್ಕೆ ಆ ಕಡೆ ತಿರುಗಿ ಮಾಡ್ಕೋತಾ ಇದ್ದೀನಿ. ಇಲ್ಲೊಂದು ಚೂರು ಕಾಣಲ್ವೇನೋ ಅಂತ. ಬ್ಲೆಂಡರಲ್ಲಿ ಯೂಸ್ ಮಾಡಿದ್ರೆ ಏನನ್ಸುತ್ತೆ ಅಂದರೆ ಫುಲ್ಲು ಡುಮ್ಮುಗೆ ಬೂದ್ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಬ್ಲೆಂಡರ್ ಏನು ಯೂಸ್ ಮಾಡಲ್ಲ, ಜಸ್ಟ್ ಕೈಯಲ್ಲೇ. ಆ್ಯಕ್ಚುಲಿ ಇಷ್ಟು ದಿವಸ ಬ್ಲೆಂಡರೇ ಯೂಸ್ ಮಾಡ್ತಿದ್ದು, ಈಗ ಒಂದು 3-4 ಟೈಮ್ಸಿಂದ ಕೈಯಲ್ಲೇ ಇದು ಮಾಡ್ಕೋತಾ ಇದ್ದೀನಿ. ಇದು ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತಿರೋದು. ಇನ್ನೊಂದು ಟೈಮ್ ಸ್ಕಿನ್ ಕೇರ್ ಮಾಡಬೇಕಾದ್ರೆ ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಯಾವ ಸೋಪ್ ಹಾಕ್ತೀನಿ ಎಲ್ಲನೂ ಇನ್ನೊಂದು ದಿನ ಸ್ಕಿನ್ ಕೇರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಇವಾಗ ಸುಮ್ಮನೆ ಸಿಂಪಲಾಗಿ ನೋಡ್ಕೊಳ್ಳಿ. ಪಿಂಪಲ್ಸ್ ಆಗ್ಬಿಟ್ಟು ಬೇಡಪ್ಪ, ಅದು ಹೆಂಗೆ ಪಾಪಚ್ಚಿ ಜಾಸ್ತಿ ಪಿಂಪಲ್ಸ್ ಆಗಿರೋದು, ಅದು ಹೆಂಗೆ ತಡ್ಕೋತಾರೋ ಅದೇನು. ಆ್ಯಂಡ್ ನೆಕ್ಸ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಕಡೆ ಏನಾದ್ರು ಡಿಫ್ರೆನ್ಸ್ ಕಾಣ್ತಿದೆ ಪೌಡರ್ ಹಾಕಾದ್ಮೇಲೆ. ಅಂಡ್ ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಫೌಂಡೇಶನ್ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅನ್ನೋದು ತಿಳ್ಕೊಂಡು ಹಾಕೊಳ್ಳಿ. ಅಂಡ್ ಫೌಂಡೇಶನ್ ಎಲ್ಲ ಹಾಕಾದ್ಮೇಲೆ ಕ್ಲೀನ್ ಆಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕ್ಲೀನ್ ಆಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡಿ. ಆಮೇಲೆ ಕಾಜಲ್ಲು, ಐಲೈನರು ಇವೆಲ್ಲ ಕ್ಲೀನಾಗಿ ತಕೊಂಡ್ಬಿಡಿ. ನಂದೊಂದು ಬ್ಯಾಡ್ ಹ್ಯಾಬಿಟ್ಸ್ ಏನಾಗಿತ್ತಂದ್ರೆ ಈ ಲಿಪ್ಸ್ಟಿಕ್ ಹಾಕೊಳ್ತಿದ್ದೆ. ಲಿಪ್ಸ್ಟಿಕ್ ಹಾಕೊಂಡಾದ್ಮೇಲೆ ನಾನು ಲಿಪ್ಸ್ಟಿಕ್ ನ ರಿಮೂವ್ ಮಾಡ್ದಲೆ ಮಲ್ಕೊಳ್ತಿದ್ದೆ. ಅದು ಅಲ್ದಲೆ ಮ್ಯಾಟ್ ಯೂಸ್ ಮಾಡ್ತಿದ್ದೆ. ಸೊ ರಿಮೂವ್ ಮಾಡ್ದಲೆ ಮಲ್ಕೊಬಿಡ್ತಿದ್ದೆ. ಆಮೇಲೆ ಮನೆ ಹತ್ರ ಇದ್ರೆ ಮುಖ ತೊಳೆಯೋದು ಹೆಚ್ಚೆ. ಬೆಳಗ್ಗೆ ಟೈಮ್ ಎದ್ದಿದ ತಕ್ಷಣ ಮಧ್ಯಾಹ್ನ ಇಲ್ಲ ನೈಟ್ ಅನ್ನೋಂಗೆ ಮುಖ ತೊಳ್ಕೊತಿದ್ದು. ಸೊ ಏನ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ಬೋದು, ನನ್ನ ಲಿಪ್ಸ್ ಬ್ಲ್ಯಾಕ್ ಆಗಿದೆ. ಸೊ ಏನೇ ಆಗಿರ್ಲಿ, ಒಂದು ಕಣ್ಣಿಗೆ ಐಲೈನರ್, ಕಾಜಲ್, ಇಲ್ಲ ಮುಖಕ್ಕೆ ಫೌಂಡೇಶನ್, ಇಲ್ಲ ಈಚೆ ಡಸ್ಟ್ ಅಲ್ಲಿ ಇದ್ದಾಗ ಈಚೆಯಿಂದ ಒಳಗಡೆ ಬರ್ತೀರಾ, ದಯವಿಟ್ಟು ಫಸ್ಟ್ ಮುಖ ತೊಳಿರಿ. ಅದೇ ನಮ್ಗೆ ಸ್ಕಿನ್ಗೆ ಇನ್ಫೆಕ್ಷನ್ಸ್ ಆಗೋದು. ಸೊ ಆ ತರ ತಪ್ಪು ಮಾತ್ರ ಯಾರು ಮಾಡ್ಬೇಡಿ. ನಂದು ಒಂದು ತಪ್ಪೇನಂದ್ರೆ ಒಬ್ರೊಬ್ರು ಡಾರ್ಕ್ ಸರ್ಕಲ್ ಹಿಂಗೆಲ್ಲ ಹಾಕೊಂಡಿರ್ತಾರೆ, ಕಾಜಲ್ ಎಲ್ಲ ಬಿಟ್ಟಿರ್ತಾರೆ. ಸೊ ಡಾರ್ಕ್ ಸರ್ಕಲ್ ಆಗುವಂತ ಚಾನ್ಸಸ್ ಇರುತ್ತೆ. ಫೌಂಡೇಶನ್ ಹಾಕೊಂಡಿರ್ತಾರೆ, ಅದೆಲ್ಲ ಹಂಗೆ ಬಿಟ್ಟಿರ್ತಾರೆ. ನಾಳೆ ನಾಡಿದ್ದ ನಂಗೆ ಫೇಸ್ ವಾಶ್ ಮಾಡೋದು, ಇಲ್ಲ ಬಿಡು ಇವಾಗ ಬಂದಿದ್ದೀನಿ ಮಾರ್ನಿಂಗ್ ಫೇಸ್ ವಾಶ್ ಮಾಡೋಣ ಅಂತ ಅನ್ಕೊಳ್ತೀರಾ. ಸೊ ಮಾರ್ನಿಂಗ್ ಅಷ್ಟರಲ್ಲಿ ಮತ್ತೆ ಪಿಂಪಲ್ಸ್ ಆಗ್ಬಿಟ್ಟಿರುತ್ತೆ. ಇಲ್ಲ ಅದು ಆ ಕ್ಷಣಕ್ಕೆ ರಿಯಾಕ್ಟ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ 2-3 ಡೇಸ್ ಆದ್ಮೇಲೆ ಆದ್ರೂ ರಿಯಾಕ್ಟ್ ಆಗೇ ಆಗುತ್ತೆ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ನಾನು ಲಿಪ್ಸ್ಟಿಕ್ ಅಲ್ಲಿ ಈ ತರ ಬೇಜವಾಬ್ದಾರಿತನದಿಂದ ಮಾಡ್ಕೊಂಡಿದ್ದೀನಿ. ನನ್ನ ಲಿಪ್ಸ್ ಆಕ್ಚುಲಿ ನೋಡಿ ಕ್ಲೀನಾಗಿ ಕಾಣಿಸ್ತಿದ್ಯಾ, ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸ್ವಲ್ಪ ಏನು ಜಾಸ್ತಿನೇ ಬ್ಲ್ಯಾಕ್ ಆಗಿದೆ. ಓಕೆ, ಫೌಂಡೇಶನ್ ಎಲ್ಲ ಮುಗೀತು. ಈಗ ಐಬ್ರೋ ಫಿಲ್ ಮಾಡ್ಕೊಳ್ತಿದ್ದೆ. ಬಟ್ ಐಬ್ರೋ ಇದರಲ್ಲಿ ಫಿಲ್ ಮಾಡ್ಕೊಳಕ್ಕಾಗಲ್ಲ, ಮಿರರಲ್ಲಿ ಮಾಡ್ಕೊಳ್ತೀನಿ. ಸೊ ಐಬ್ರೋ ಫಿಲ್ ಮಾಡಿದೆ, ಬಟ್ ಈ ಕಡೆ ಶೇಪ್ ಚೆನ್ನಾಗಿ ಬಂದಿದೆ, ಈ ಕಡೆ ಬಂದಿಲ್ಲ. ಬಟ್ ಏನಕ್ಕೆ ಬಂದಿಲ್ಲ ಅಂದರೆ ನಂದು ಐಬ್ರೋ ಬೆಳೆದಿದೆ. ಆಗಲೇ 1 ಮಂತ್ ಆಯಿತು ಐಬ್ರೋ ಮಾಡಿಸಿ, ಹಾಗೆ ಬಿಟ್ಟಿದ್ದೀನಿ. ಅದಕ್ಕೆ
ಇದು ಹಿಂಗ್ ಹೋಗ್ಬಿಟ್ಟಿದೆ, ಇದು ಹಿಂಗಾಗ್ಬಿಟ್ಟಿದೆ. ಸರಿ ಮಾಡುವ. ಐಬ್ರೋ ಮಾಡಿಸ್ಬೇಕಿತ್ತು. ಐಬ್ರೋ ಮಾಡಿಸಿ ಅದ್ರ ನೋವು ಯಾರು ತಡೀತಾರೆ? ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟಿದ್ದಾನೆ ದೇವರು. ಅಯ್ಯೋ, ಎಲ್ಲದ್ರಲ್ಲೂ ಹೆಣ್ಮಕ್ಳಿಗೆ ಕಷ್ಟ ಕೊಡ್ತಾರೆ. ಗಂಡು ಮಕ್ಳಿಗೆ ಕಷ್ಟ ಅನ್ನೋದೇ ಇಲ್ಲ. ಗಂಡು ಮಕ್ಳಿಗೆ ಒಂದೇ ಕಷ್ಟ, ಈಚೆ ದುಡ್ಕೊಂಡ್ಬರ್ಬೇಕು ಅನ್ನೋದೊಂದು ಬಿಟ್ರೆ ಇನ್ನೇನು ಕಷ್ಟ ಇಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕೂಡ ಗಂಡಸರಿಗಿಂತ ಏನು ಕಡಿಮೆ ಅಲ್ಲ. ಎಲ್ಲರೂ ಹೆಣ್ಮಕ್ಳು ಕೂಡ ದುಡಿತಿದ್ದಾರೆ. ಬಟ್ ಮಕ್ಕಳು ಮರಿ ಅಂತ ಇರೋರ್ಗೆ ಬೇರೆ ಆಪ್ಷನ್ ಇರೋದಿಲ್ಲ. ಪಾಪ ಮನೆ ಅತ್ತೆ ಮಾವ ಅಂತ ಎಲ್ಲ ನೋಡ್ಕೊಂಡಿರ್ಲೇಬೇಕು. ಇನ್ನು ಕೆಲವೊಬ್ರು ಹೆಣ್ಮಕ್ಳುಗಳು ಪಾಪಚ್ಚಿ ಮಕ್ಕಳು ಮರಿ ಎಲ್ಲ ಇದ್ರೂ ದುಡಿತಿದ್ದಾರೆ, ಮಾಡ್ತಿದ್ದಾರೆ. ಗಂಡಸರಿಗಿಂತ ಏನು ಹೆಂಗಸ್ರೇನು ಕಡಿಮೆ ಇಲ್ಲ. ಬಟ್ ಆದ್ರೂ ಹೆಂಗಸ್ರುಗಳಿಗೆ ದೇವ್ರ ಕಷ್ಟ ಅಂತ ಕೊಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಅದು ಪ್ರಕೃತಿ ನಿಯಮ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸ್ಬೇಕು. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಹಾಕ್ಕೊಬಿಡ್ತೀನಿ. ನಾನು ಲಿಪ್ಸ್ಟಿಕ್ ಇಲ್ದಲೇ ನಂಗೆ ವಿಡಿಯೋ ಮಾಡೋದಕ್ಕೂ ಒಂಥರ ಆಗ್ತಿದೆ. ಲಿಪ್ಸ್ಟಿಕ್ ಬಂದು ನನ್ನ ಪ್ರಾಡಕ್ಟ್ ಎಲ್ಲ ಯಾವುದು ಅಂತ ಎಲ್ಲ ಹೇಳ್ತೀನಿ. ಆ್ಯಕ್ಚುಲಿ ಇದು ಝೂಡಿಗೋ. ಇನ್ನೊಂದ್ಸಲ ನಂದು ಸ್ಕಿನ್ ಕೇರ್ ಮಾಡಬೇಕಾದ್ರೆ ಯಾವ ಪ್ರಾಡಕ್ಟು, ಯಾವ ಸೋಪು, ಹೇಗೆ ಯೂಸ್ ಮಾಡ್ತೀನಿ ಅಂತ ಎಲ್ಲನೂ ಒಂದು ಬ್ಲಾಗ್ ಮಾಡಿರ್ತೀನಿ. ಇದು ಸುಮ್ಮನೆ ಸಿಂಪಲ್ ಆಗಿ ಇವತ್ತು ರೆಡಿ ಆಗ್ತಿದ್ನಲ್ಲ. ಸಿಂಪಲ್ ಆಗೇನಲ್ಲ, ಸ್ಯಾರಿ ಗ್ರ್ಯಾಂಡು, ಬಟ್ ನಾನು ಸಿಂಪಲ್ ಆಗಿ ರೆಡಿ ಆಗ್ತಿದ್ದೀನಿ. ಲಿಪ್ಸ್ಟಿಕ್ ಹಾಕ್ತೆ. ಲಿಪ್ಸ್ಟಿಕ್ ಹಾಕಾದ್ಮೇಲೆ ಮುಖದಲ್ಲಿ ಕಳೆನೇ ಚೇಂಜ್ ಆಗೋಯ್ತು. ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ಕು. ಬಟ್ ತುಂಬ ಜನ ಕಾಮೆಂಟ್ ಆಗ್ತಾ ಇದ್ರು, ಏನಂತ ಲಿಪ್ಸ್ಟಿಕ್ ಚೇಂಜ್ ಮಾಡಿ ಸಿಸ್ಟರ್, ನೀವು ಬೇರೆ ಲಿಪ್ಸ್ಟಿಕ್ ಅಲ್ಲಿ ಯಾವ ತರ ಕಾಣಿಸ್ಬೋದು ನೋಡೋಣ ಅಂತ. ರೆಡ್, ಬೇರೆ ಯಾವ್ದಾದ್ರು ಪಿಂಕ್ ಈ ತರ ಯೂಸ್ ಮಾಡಿ ಅಂತಿದ್ರಿ. ಬಟ್ ಏನಂದ್ರೆ ನನಗೆ ಬೇರೆದ್ದು ಯಾವುದೇ ಹಾಕಿದ್ರು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚೇ ಆಗಲ್ಲ. ಬಟ್ ಇದಂತೂ ನನ್ನ ಫೇವ್ರೇಟ್ ಲಿಪ್ಸ್ಟಿಕ್. ಯಾವಾಗಲೂ ತುಂಬ ಕ್ಯೂಟಾಗಿ ಕಾಣ್ತೀನಿ ಲಿಪ್ಸ್ಟಿಕ್ ಹಾಕಿದ್ರೆ. ನೋಡಿ, ಹಿಂದೆ ಸ್ಕಿಪ್ ಮಾಡಿ ನೋಡಿ ಸ್ವಲ್ಪ, ಅಲ್ಲಿ ನನ್ನ ಫೇಸ್ ಹೇಗಿತ್ತು. ಲಿಪ್ಸ್ಟಿಕ್ ಹಾಕಾದ್ಮೇಲೆ ನನ್ನ ಫೇಸಿಗೆ ಏನು ಕಳೆ ಬಂದಿದೆ ಅಂತ. ಈ ವಿಡಿಯೋ ಒಂದು ಬ್ಲಿಂಕ್ ಆಗ್ತಾನೇ ಇದೆಯಪ್ಪ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಣ್ಣಿಗೆ ಮಾತ್ರ. ಕಣ್ಣಿಗೆ ಹಾಕಿದ್ರೆ ಮತ್ತೆ ಬಂದು ರಿಮೂವ್ ಮಾಡೋದ್ರಲ್ಲೇ ಇರೋದು ಹಿಂಸೆ. ಆಕ್ಚುಲಿ ಇಲ್ಲೇ ರೆಡಿ ಆಗಬೇಕು, ಇಲ್ಲಿ ಹಾಕೊಳಕ್ಕಾಗಲ್ಲ. ಈ ಕಡೆ ರೆಡಿ ಆಗಿ ಬರ್ತೀನಿ. ಈ ಕಾಜಲ್ ಏನಂದ್ರೆ ಇವಾಗ ಹಾಕಿರೋದು ಬೆಳಗ್ಗೆವರೆಗೂ ಆದ್ರೂ ಅದು ಈಚೆ ಒಂಚೂರು ಸ್ಪ್ರೆಡ್ ಆಗಲ್ಲ. ಕೆಲವೊಂದು ಕಾಜಲ್ಗಳು ಏನಾಗ್ಬಿಡುತ್ತೆ, ಹಾಕಿ ಸ್ವಲ್ಪತ್ತಿಗೆನೆ ಇಲ್ಲೆಲ್ಲ ಈಚೆ ಬರೋದು, ಇಲ್ಲೆಲ್ಲ ಆಗ್ಬಿಡೋದು, ಹಿಂಗೆಲ್ಲ ಆಗುತ್ತೆ. ಬಟ್ ಸೀರಿಯಸ್ಲಿ ಇದು ನೈಕಾದಲ್ವಾ ತಗೊಂಡಿರೋ. ನೈಕಾ ಅಂತಲ್ಲ, ಲ್ಯಾಕ್ಮಿ ಇವೆಲ್ಲ ಬರುತ್ತಲ್ವಾ, ಆಲ್ಮೋಸ್ಟ್ ಕೆಲವೊಂದು ಕಾಜಲ್ಗಳು ಈಚೆ ಬರೋದೇ ಇಲ್ಲ, ಹಾಕಿರೋದು ಹಂಗೆ ಇರುತ್ತೆ. ಅಂಡ್ ನೆನೆ ಒಬ್ರು ಮೇಕಪ್, ಆಕ್ಚುಲಿ ನೆನೆ ಮೇಕವರ್ಗೆ ಹೋಗಿದೆ. ಮೇಕಪ್ ಮಾಡೋದನ್ನ ನೋಡ್ಕೊಂಡಲ್ಲ, ಆಗ ಏನ್ ಮಾಡಿದ್ರು ಅಂದ್ರೆ ಅದನ್ನ ಒಂದು ಬ್ರಷ್ ಅಲ್ಲಿ ಹಿಂಗೆ ಎಳಿದ್ರು, ಸ್ವಲ್ಪ ಸ್ಪ್ರೆಡ್ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಈಗ ಎಳ್ದು ನೋಡ್ತೀನಿ ಯಾವ ತರ ಬರುತ್ತೆ ಅಂತ. ಯಾಕೋ ಸಿಕ್ಕಾಪಟ್ಟೆ ತಲೆ ನೋಯ್ತೈತೆ, ಆಗ್ತಾನೆ ಇಲ್ಲ. ಹೇಳ್ತೀನಿ ಈಗ, ನೋಡೋಣ ಯಾವ ತರ ಕಾಣಿಸುತ್ತೆ. ಹಾಗಿದೆ ಅಲ್ವಾ? ಮತ್ತೆ ಅವ್ರು ಯಾವ ಬ್ರಷ್ ಅಲ್ಲಿ ಇಳಿದ್ರು? ಅದು ಬ್ರಷ್ ಕೂಡ ಇಂಪಾರ್ಟೆಂಟ್ ಆಗುತ್ತೇನೋ. ಅಯ್ಯೋ, ಇದಕ್ಕೆಲ್ಲ ಕಾಜಲ್ ಮಾಡ್ಬಿಟ್ಟೆ. ಯಾವ ವಿಡಿಯೋ ಬ್ಲಿಂಕ್ ಆಗ್ತಿದೆಯಲ್ಲ? ಯಾರೋ ಬಂದ್ರು. ಯಪ್ಪ, ಯಾರು ಅಲ್ಲ, ನಮ್ಮ ಅಣ್ಣ ಬಂದವನೆ. ನಾನು ಯಾರೋ ಬಂದ್ರು ಅಂತ ಅದು ಜೋರ ಡಬ್ ಅಂತ ತಟ್ಟ ಡೋರ್ನ. ಈಗ ನೆಕ್ಸ್ಟು ಹೈಲೈಷಸ್ ಆ್ಯಂಡ್ ಮೇಲ್ಗಡೆ ಐಲೈನರ್. ನಾನು ಪ್ರಾಡಕ್ಟ್ ತೋರಿಸಲ್ಲ, ಯಾಕಂದರೆ ನಾನು ಇನ್ನೊಂದ್ಸಲ ವೀಡಿಯೋ ಮಾಡೋದಲ್ವಾ, ಅದಿನ್ನೊಂದು ಬ್ಲಾಗ್ ಆಗುತ್ತೆ. ನಾನು ಯಾಕೆ ಪ್ರಾಡಕ್ಟ್ ತೋರಿಸಲ್ಲ ಅಂದ್ಕೊಂಡು ಪ್ರಾಡಕ್ಟ್ ಎಲ್ಲ ತೋರಿಸ್ತಾ ಇದ್ದೀನಿ. ಇಷ್ಟು ಮಾತ್ರ ತೋರಿಸ್ತೀನಿ. ಇಲ್ಲೇನು ಕಾಣಲ್ಲ, ಅಲ್ಲೇ ಮಾಡ್ಕೋಬೇಕು. ಆ್ಯಕ್ಚುಲಿ ಯಾಕೆ ಇಲ್ಲಿ ತೋರಿಸ್ತಿಲ್ಲ ಅಂದರೆ, ಇಲ್ಲಿ ಕ್ಲೀನಾಗಿ ಹಾಕ್ಕೊಳಕ್ಕಾಗಲ್ಲ. ಇಲ್ಲಾದ್ರೆ ಮಿರರ್ ಇದೆ ಅಲ್ವಾ, ಇಲ್ಲೇ ಕ್ಲೀನಾಗಿ ಹಾಕೋಬೋದು ಅಂತ ತೋರಿಸ್ದೆ. ಆ್ಯಕ್ಚುಲಿ ಬಂದಿದ್ದು ನಮ್ಮ ಅಣ್ಣ ಸೂರ. ನೀನು ಇಲ್ಲಿ ಕಾಣ್ತಿದ್ಯಾ? ನಗ್ಬೇಡ, ಇಲ್ಲಿ ಕ್ಲೀನಾಗಿ ಕಾಣ್ತಿದ್ಯಾ ಮಿರರಲ್ಲಿ. ಹೌದು. ಆಕ್ಚುಲಿ ಭಯ ಇಲ್ಲಿ ಮಿರರ್ ಮುಂದೆ ಹಾಕೊಳ್ಳೋಕೆ, ಅಂದ್ರೆ ಎಲ್ಲಿ ಇದಾಗ್ಬಿಡುತ್ತೆ ಅಂತ. ಇನ್ನೊಂದೇನಂದ್ರೆ ನಾನು ಕೆಳಗಡೆ ಹಾಕಲ್ಲ, ಯಾಕಂದ್ರೆ ಅದು ಬೇಗ ಡ್ರೈ ಆಗಲ್ಲ. ಆಮೇಲೆ ಕೆಳಗಡೆ ಎಲ್ಲ ಕಪ್ಪಗಾಗಿರುತ್ತೆ. ಅದು ನೋಡ್ಸ್ಕೊಳಕ್ ಹೋದ್ರೆ ಇಲ್ಲೆಲ್ಲ ಯಾರು ನೋಡಿದ್ರು ಡಾರ್ಕ್ ಸರ್ಕಲ್ ಆಗ್ಬಿಟ್ಟಿದ್ದೇನೋ ಅನ್ನೋ ಥರ ಆಗಿರುತ್ತೆ. ಅದಕ್ಕೆ ಕೆಳಗಡೆ ಎಲ್ಲ ಏನು ನೋಡ್ಸಲ್ಲ.
ಆಲ್ಮೋಸ್ಟ್ ಡನ್. ಜಸ್ಟ್ ಇನ್ನು ಬೊಟ್ಟು ಒಂದು ಇಟ್ಕೋಬೇಕು. ಹೇಗೆ ಬೊಟ್ಟು, ಒಂದು ಚೋಕರು, ಇಯರಿಂಗ್ಸ್, ನೆಕ್ಸ್ಟ್ ಒಂದು ಬೊಟ್ಟು ಏನ ಬೊಟ್ಟು ಸರಿ ಹೋಯ್ತಲ್ಲ, ಸಾಕು. ಪುಟ್ಟು ಮುಖ ಪುಟ್ಟು. ಇಲ್ಲಿ ಹೇರ್ ಸ್ಟೈಲ್ ಒಂದು ಮಾಡ್ಕೊಂಡು ಕೊಡೋರು ಯಾರಾದರೂ ಇದ್ದಿದ್ರೆ ಸಖತ್ತಾಗಿರೋದು. ಹುಡುಗಿರು ನಿಜವಾಗ್ಲೂ ಎಲ್ಲ ಕಲಿಬೇಕು. ನನ್ನ ದಂಡಪಿಂಡ ಮಾತ್ರ ಆಗ್ಬಿಡಿ. ಸೀರೆ ಉಡ್ಕೊಳಕ್ ಬರಲ್ಲ, ಒಂದು ಹೇರ್ ಸ್ಟೈಲ್ ಮಾಡೋಕೆ ಬರಲ್ಲ, ಇನ್ನೇನೂ ಬರಲ್ಲ. ಸುಮ್ಮನೆ ಅದು ಮನೆ ಹತ್ರ ಇದ್ದು ಸೋಂಬೇರಿ ಥರ ಇದ್ದು ಏನೂ ಮಾಡಲ್ಲ. ಹುಡುಗಿರು ಏನಾದರೂ ಕಲಿಬೇಕು. ನಮ್ಮಣ್ಣ ಹೇಳೋಗೆ, ನಮ್ಮಣ್ಣ ಯಾವಾಗಲೂ ಅದನ್ನೇ ಹೇಳ್ತಿರ್ತಾನೆ, ಕಲಿ 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 ಅಂತ. ಅಯ್ಯೋ ಮಗಳೇ ಅಂತೀನಿ. ಬಟ್ ಇವಾಗ ಗೊತ್ತಾಗುತ್ತೆ ಅದ್ರದ್ದು ಕಷ್ಟ ಬಿಡೇನು ಅಂತ. ಆ್ಯಂಡ್ ಹಾಗೆ ತುಂಬ ಜನ ನಿಮ್ಮ ಹೇರ್ ಬಗ್ಗೆನೂ ಹೇಳಿ ಅಂತ ಹಾಕಿದ್ರು. ಯಾವ ಶಾಂಪೂ ಯೂಸ್ ಮಾಡ್ತೀರಾ, ಹೇಗೆ ಹೇರ್ನ ಮೇಂಟೈನ್ ಮಾಡ್ತೀರಾ ಅಂತ. ಇದ್ರದ್ದು ಒಂದು ಬ್ಲಾಗ್ ಮಾಡ್ತೀನಿ. ಎಲ್ಲದ್ರದ್ದು ಒಂದೊಂದು ಬ್ಲಾಗ್ ಇರುತ್ತೆ. ಆದರೆ ನಂದು ಹೇರ್ ಬೇಗ ಬೆಳೆಯುತ್ತೆ, ಆದರೆ ಅವಾಗವಾಗ ಈ ಥರ ಕೂದಲುಗಳು ಉದುರುತ್ತೆ. ನನ್ನ ಕೂದಲು ಬೇಗ ಬೆಳೆಯುತ್ತೆ, ಆದರೆ ಏರ್ ಫಾಲ್ಸು ಒಂದೊಂದ್ಸಲ ಆಗ್ಬಿಡುತ್ತೆ. ಮೇ ಬಿ ನಿನ್ನೆ ಅವರೆಲ್ಲ ಹಾಕಿ ಸ್ಪ್ರೇಲ್ ಹಾಕಿದ್ರಲ್ಲ, ಅದಕ್ಕೆ ಏನಾದರೂ ಅನಿಸುತ್ತೆ ಇಷ್ಟು ಕೂದಲು ಬಂತು. ಆ್ಯಂಡ್ ಹೇರ್ ಸ್ಟೈಲ್ ಏನು ಮಾಡೋಕ್ಕೆ ಹೋಗಲ್ಲ, ಇಷ್ಟೇ ಫ್ರೀ ಏರೇ ಬಿಡ್ತೀನಿ. ಬಿಕಾಸ್ ಇನ್ನು ಹೇರ್ ಸ್ಟೈಲ್ ನನಗೆ ಏನೂ ಗೊತ್ತೇ ಇಲ್ಲ ಮಾಡೋಕ್ಕೆ. ಇದೊಂದು ಗೊತ್ತು, ಹಿಂಗೆ ಹಿಡ್ದು ಒಂದು ಹೇರ್ ಪಿನ್ ಹಾಕೋದು. ಚೆನ್ನಾಗಿಲ್ಲ, ಹೀಗೆ ಚೆನ್ನಾಗಿದೆ. ಅದೆಲ್ಲ ಟೈಮಲ್ಲಿ ಚೆನ್ನಾಗಿ ಕಾಣಲ್ಲ. ಇನ್ನು ಇಯರಿಂಗ್ಸ್ ಒಂದು ಹಾಕ್ಕೊಳ್ತೀನಿ. ಎಲ್ಲ ಒಂದು ಬಾಕ್ಸಲ್ಲಿ ಇಟ್ಟಿದ್ದೆ. ಚೆನ್ನಾಗಿದೆಲ್ಲ ಅದು, ಚೆನ್ನಾಗಿದೆಯಾ ಅಥವಾ ತಲೆನೋವಪ್ಪ ತಲೆನೋವು? ಯಾವ್ದು ಚೆನ್ನಾಗಿದೆ ಅಂತಲೇ ಕಾಮೆಂಟ್ ಮಾಡಿ. ಟುಮ್ಮಕ್ಕಿರೋ ಚೆನ್ನಾಗಿತ್ತಾ ಮತ್ತು ಚಿಕ್ಕ ಚೆನ್ನಾಗಿತ್ತಾ? ಇದೆ ಹಾಕೊಳ್ತೀನಿ. ಯಾಕೋ ಸ್ವಲ್ಪ ಇದೆ ಇಷ್ಟ ಆಗಿದೆ ನನಗೆ. ನಂಗೆ ಗೊತ್ತು ನೀವು ರೈಟ್ ಸೈಡ್ ಅವಾಗಲೇ ತೋರಿಸಿದ್ನಲ್ಲ, ಅದು ಇಷ್ಟಪಟ್ಟಿರ್ತೀರಾ ಅಂತ. ಚೆನ್ನಾಗಿತ್ತಿದೆ. ಅಯ್ಯೋ ಒಲೆ ಸಿಕ್ತು. ಸೊ ಇಯರಿಂಗ್ಸ್ ಹಾಕಾದ್ಮೇಲೆ ಮುಖದಲ್ಲಿ ಒಂದು ಏನೋ ಒಂದು ಚೇಂಜಸ್ಸೇ ಬಂದ್ಬಿಡ್ತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜ್ಯುವೆಲರಿ ಹಾಕ್ಕೊಳ್ತೀನಿ. ಈಗ ಯಾವ ಥರ ಕಾಣುತ್ತೆ. ಎಷ್ಟಿಲ್ಲ ಆಮೇಲೆ ಬಾಚು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಇಯರಿಂಗ್ಸ್ ಆ್ಯಂಡ್ ಜುಮ್ಕಾ. ಕ್ಯೂಟು. ಹಾಗೆ ದೃಶ್ಯ ತೆಗೆದ್ಬಿಡಿ ನೀವೇ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ. ಹಿಂಗಂದ ದೃಷ್ಟಿ ಆಗೋಗಿದೆ. ಇಲ್ಲಿ ನಾನು ತುಂಬ ಜನಕ್ಕೆ ಕಮೆಂಟ್ ಮಾಡಿ ಅಂದಿದ್ದೀನಿ. ಅಂದರೆ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂದಿದ್ದೀನಿ. ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಅಂದಿದ್ದೀನಿ. ಇಯರಿಂಗ್ಸ್ ಯಾವ ಚೆನ್ನಾಗಿ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಅಂದಿದ್ದೀನಿ. ಎಲ್ಲದಕ್ಕೂ ಕಮೆಂಟ್ ಮಾಡಿ ಅಂತ ಇದ್ದೀನಿ. ಇನ್ನೂ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಸೊ ನಾನು ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಷ್ಟು ಹೇರ್ ಎಗ್ರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇರ್ ತೆಗ್ಸಿದ್ರೆ ಚೆನ್ನಾಗಿರುತ್ತಾ, ಅಷ್ಟೇ ಹೇರ್ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತಾ ನನಗೆ, ಅದು ಒಂದು ಕಾಮೆಂಟ್ ಮಾಡಿ. ಹಾಗೆ ಸ್ವಲ್ಪ ನಾಯಿಲ್ ಪಾಲಿಶ್ ಕೂಡ ಫಿಲ್ ಮಾಡಿಕೊಂಡೆ. ಬೆಳಗಿಂದ ಏನೂ ತಿಂದಿಲ್ಲ, 2:30 ಹೊಟ್ಟೆ ಹಸಿತಾ ಇದೆ ತುಂಬ. ತಲೆನೂ ನೋಡ್ತೈತೆ. ಯಪ್ಪ. ಸೊ ಎಷ್ಟು ಚೆನ್ನಾಗಿ ಸ್ಯಾರಿ ಉಡ್ಸ್ಕೊಂಡು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಉಡ್ಸ್ಕೊಟ್ಟಿದ್ದಾರೆ.
ಅಯ್ಯೋ ನೈಲ್ ಪಾಲಿಶು ಇಲ್ಲಿ ನೆರಿಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಚೆ ಬಂದಮೇಲೆ ನಾನು ಲೆಫ್ಟ್ ನೋಡಿ ಎಷ್ಟು ಇನ್ನು ಬ್ರೈಟಾಗಿ ಕಾಣ್ತಿದ್ದೀನಿ. ಸೊ ಆಟೋ ಬುಕ್ ಮಾಡಿದ್ದೆ. ಅಪ್ಪ ಆನ್ ದಿ ವೇ ಬರ್ತಾ ಇದೆ. ಇದು ನನ್ನ ಪುಟ್ಟು ಮಿನಿ ಬ್ಯಾಗ್, ಇದು ಸ್ಲಿಪ್ಪರ್ ಸ್ಟ್ಯಾಂಡ್. ಇದೆಲ್ಲ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೋತೀನಿ, ಮಾಡೋದಕ್ಕೆ ಆಗಲ್ಲ, ಬಟ್ ಆದರೂ ಮಾಡ್ತೀನಿ. ಸೊ ಇದೇ ಸ್ಲಿಪ್ಪರು ಆಟೋ ಬಂದಿದೆ, ನೋಡೋಣ. ಸೊ ಇವಾಗ ಗುಬ್ಬಿ ಬಂದ್ಲು. ಯಪ್ಪ ಎಷ್ಟು ಗಂಟೆಗೆ ಬಂದಿದ್ದಾಳೆ ಅಂದರೆ 4:45 ಬಂದಿದ್ದಾಳೆ. ಇವಾಗ ನಾನು ಬೇಗ ಬರೋಣ ಅನ್ಕೊಂಡಿದ್ದೆ, ಹಾಂ ನಿನ್ನೆ ಮೊನ್ನೆಯಿಂದೆಲ್ಲ ಸಾಕಾಗಿದೆ. ಸೊ ಅವಾಗಲೇ ಫುಲ್ ಸ್ಯಾರಿ ತೋರ್ಸೋದಕ್ಕೆ ಆಗಲಿಲ್ಲ. ಸೊ ಇವಾಗ ನೋಡಿ ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ. ಹಾಗೆ ಇದ್ರ ಪ್ರೈಸ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಇರ್ಬೋದು ಇದ್ರ ಪ್ರೈಸ್ ಅಂತ. ಆ್ಯಂಡ್ ಗುಬ್ಬಿನ ಹಿಡಿತಾ ಇರೋದು, ಅವಾಗಲೇ ನನಗೆ ಫುಲ್ ಸ್ಯಾರಿ ತೋರಿಸೋದಕ್ಕೆ ಆಗಲಿಲ್ಲ, ಇವಾಗ ತೋರಿಸ್ತಿದ್ದೀನಿ ಕಂಪ್ಲೀಟಾಗಿ ಹೇಗೆ ರೆಡಿ ಆಗಿದ್ದೀನಿ ಅಂತ. ನಾನು ಅವಾಗಲಿಂದ ಹೇಳ್ತಾ ಇದ್ದೆ ನನ್ನ ಸ್ಯಾರಿ ನೋಡಿ ಅಂತ. ಬಟ್ ನೋಡಿ ಪ್ರಮೋಷನಿಗೆ ಬಂದು ಇನ್ನೂ ನಂತರದೇ ಸ್ಯಾರಿ ಸಿಕ್ಬಿಟ್ಟಿದೆ ಅಂತ. ಲೈಟಾಗಿ ಎಲ್ಲೋ ಇಲ್ಲಿ ಬಾರ್ಡರ್ ಮಾತ್ರ ಚೇಂಜ್ ಇನ್ನೆಲ್ಲ ಒಂದು ಚೇಂಜ್ ಇದೆ, ಹೌದು. ಬಟ್ ಆಲ್ಮೋಸ್ಟ್ ಸೇಮ್ ನಂತರ ಸ್ಯಾರಿ ಇದೆ. ಹೌದು. ಸೊ ಇಲ್ಲಿ ಸ್ಯಾರಿ ಎಲ್ಲ ಸಖತ್ತಾಗಿದ್ದಾವೆ. ಇದು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ, ಇದು ನನ್ನ ಪರ್ಸನಲ್ ಯೂಟ್ಯೂಬ್. ಬಟ್ ನನಗೆ ಪರ್ಸ್ನಲಿ ಇಲ್ಲಿ ಸ್ಯಾರಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗುಬ್ಬಿ ನಿಂಗೆ ಹೆಂಗೆ ಅನ್ನಿಸ್ತು ಇಲ್ಲಿ ಸ್ಯಾರಿ ನೋಡಿ? ಸೊ ಇಲ್ಲೇ ನೋಡಿ. ಸೊ ಪ್ರೈಸು ಅಷ್ಟೇ ತುಂಬ ಬೆಸ್ಟ್ ಪ್ರೈಸಲ್ಲಿ ಕೂಡ ಸಿಗ್ತಿದೆ. ಶೂಟೆಲ್ಲ ಮುಗಿಸ್ಕೊಂಡು ಇವಾಗ ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ದೀವಿ. ಗುಬ್ಬಿಗೆ ಇವಾಗ ಒಂದು ಶೂಟ್ ಇದೆ, ಅವಳು ಇವಾಗ ಹೋಗ್ತಿದ್ದಾಳೆ. ಆ್ಯಂಡ್ ಅವರು 7 ಗಂಟೆಗೆ ಹೋಗ್ತಿದ್ದೀನಿ. ವಾಟರ್ ಮೇಲೆ ಒಂದು ಡ್ರೈ ಫ್ರೂಟ್ಸ್ ಅವಳು ಹೇಳಿದ್ದು ಡ್ರೈ ಫ್ರೂಟ್ಸ್ ಕುಡಿ ಅಂತ. ಏನು ತಿಂದೇ ಇಲ್ಲ ಅವಳು, ಒಂದು ವಾರದಿಂದ ನೀಟಾಗಿ ಊಟನೇ ಮಾಡ್ತಾ ಇಲ್ಲ ಗೈಸ್. ಅವಳ ಬಾಡಿಗೆ ಎನರ್ಜಿನೇ ಇರಲ್ಲ. ನಾವು ಡೈಲಿ ಒಂದೊಂದು ಟೈಮೇ ಊಟ ಮಾಡ್ತಾ ಇದ್ದೀನಿ. ಗುಬ್ಬಿ ನಮ್ಮ ಅಣ್ಣಂಗೆ ಅಡ್ರೆಸ್ ಹೇಳವ. ಅಣ್ಣ ಇದು ಲಲಿತಾ ಜ್ಯುವೆಲರ್ಸ್ ಗೊತ್ತಾ? ಸೊ ಮತ್ತೆ ಸ್ಯಾರಿ ಹಾಕೊಂಡು ಮತ್ತೆ ಅಲ್ಲಿ ಆರ್ ಆರ್ ನಗರವರೆಗೂ ಹೋಗೋಷ್ಟರಲ್ಲಿ ಆಗೋದೇ ಇಲ್ಲ, ಸಾಕಾಗ್ಬಿಡುತ್ತೆ. ಆ್ಯಂಡ್ ಇನ್ನೂ ಒಂದು ವಿಚಾರ ಏನಂದ್ರೆ ಪಾನಿಪುರಿನೂ ಕೂಡ ತಿಂದೋ, ಬಟ್ ಪಾನಿಪುರಿದು ಬ್ಲಾಗ್ ನೆನಪಾಗಲಿಲ್ಲ ಅಷ್ಟೇ. ಬಾಯ್ ಗುಬ್ಬಿ. ಈಗ ಗುಬ್ಬಿ ಶೂಟ್ ಇದೆ, ಹೋಗ್ತಿದ್ದಲೆ. ಬಾಯ್ ಬಾಯ್ ಬೈ ಬೈ ಬೈ. ಆ್ಯಂಡ್ ಹಾಗೆ ನಮ್ಮ ಅಣ್ಣ ಬಂದ, ನಾನು ಬಿಟ್ಟಿರೋ ಜ್ಯೂಸ್ ಕುಡಿತವನೆ. ಸೊ ಇವಾಗ ಮನೆಗೆ ಬಂದೆ. ಮಧ್ಯಾಹ್ನ ತಲೆನೋವು ಇರ್ದಿರೋದಕ್ಕೆ ಇನ್ನೂ ಹೋಗಿಲ್ಲ. ಆ್ಯಕ್ಚುಲಿ ಮಧ್ಯಾಹ್ನ ಅಲ್ಲ, ನಿನ್ನೆ ರಾತ್ರಿ ಇರ್ದಿರೋ ತಲೆನೋವು ಇನ್ನೂ ಹೋಗಿಲ್ಲ. ಸೊ ಜಸ್ಟ್ ಇವಾಗ ಬಂದೆ. ಈಗ ಮಮ್ಮು ತಿಂದ್ಬಿಟ್ಟು ಪಾಚಿ ಮಾಡಿಬಿಟ್ರೆ ಮುಗೀತು ಕೆಲಸ. ಸಾಕಾಯಿತು ಗುರು, ತಲೆಯೆಲ್ಲ ನೋವು ಬಂದ್ಬಿಟ್ಟಿದೆ. ಶೂಟು ಸಾಕಾಯಿತು, ಆ ವೀಲ್ ಸ್ಲಿಪ್ಪರ್ಗೆ ನೆರೆದಿದ್ದು ಸಾಕಾಯಿತು, ಎಲ್ಲನೂ ಸಾಕಾಯಿತು. ತಲೆನೋವು ಹೆವಿ ಇದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡೆ, ಊಟ ಆಯಿತು. ಬಟ್ ಈ ತಲೆನೋವೊಂದು ಕಡಿಮೆ ಆಗಿಲ್ಲ. ನನ್ನ ಲೈಫಲ್ಲೇ, ಇಡೀ ನನ್ನ ಜೀವನದಲ್ಲೇ ನನಗೆ ಆಗ್ದಲ್ಲಿರೋ ಕೆಲಸ ಏನಂದರೆ ಮಾತ್ರೆ ತಗೊಳ್ಳೋದು. ಸೀರಿಯಸ್ಲಿ ನನಗೆ ಮಾತ್ರೆ ಅಂದರೆ ವಾಮಿಟ್ ಬರುತ್ತೆ. ಅದರಲ್ಲೂ ನನ್ನ ಗ್ರಾಚಾರ ಏನಂದರೆ, ಏನೋ ಒಂದು ತಲೆನೋವು, ಜ್ವರನೋ ಏನೋ ಒಂದು ಬಂದಾಗ ಟಾಬ್ಲೆಟ್ ತೊಗೋಬೇಕು ಅಲ್ವಾ, ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ಟಾಬ್ಲೆಟ್ ತೊಗೊಳ್ಳಲ್ಲ. ಕ್ಯಾಶುವಲಾಗಿ ನಾನು ಟಾಬ್ಲೆಟೇ ತೊಗೊಳ್ಳಲ್ಲ, ಟಾಬ್ಲೆಟ್ ಎಲ್ಲ ರೂಢಿ ಆಗಬಾರ್ದು ಅಂತ. ಬಟ್ ತೀರಾ ನೋವು ಕಡಿಮೆ ಆಗಿಲ್ಲ, ಇಲ್ಲ ನೋವು ಹಾಗೇ ಇದೆ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಈಗ ತಲೆನೋವು ನಿನ್ನೆ ಬಂದಿರೋದು, ಮಾತ್ರೆ ತೊಗೋಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೆ. ಇವಾಗಲಿಗೂ ಇನ್ನೂ ತಲೆನೋವು ಹೋಗಿಲ್ಲ ಅಂತ ಈಗ ತೊಗೊಳ್ತಾ ಇದ್ದೀನಿ. ಅಂದರೆ ಬೇಜಾರಿನ ವಿಷಯ ಏನು ಅಂದರೆ, ಯಾವಾಗಲೂ ನನಗೆ ತುಂಬ ಮಾತ್ರನೇ ಕೊಡ್ತಾರೆ. ಏನು ನನ್ನ ಹಾಸ್ಪಿಟ್ಲಿಗೆ ಹೋದಟ್ಟ ಮೆಡಿಕಲ್ಗೆ ಹೋದಾಗೆಲ್ಲ ಕೇಳ್ತೀನಿ, ಪ್ಲೀಸ್ ಚಿಕ್ಕ ಮಾತ್ರೆ ಕೊಡಿ ಅಂತೀನಿ. ಆದರೆ ಅವ್ರು ಡುಮ್ಮ ಮಾತ್ರೆನೇ ಅಂತಾರೆ. ಯಾಕೆ ಮಾತ್ರೆ ನುಂಗಬೇಕು ಅಂದರೆ ಸೀರಿಯಸ್ಲಿ ಆಗಲ್ಲ. ಇಲ್ಲೇ ಆಲ್ರೆಡಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಮಾತ್ರೆ ನನಗೆ ನುಂಗಿದ ತಕ್ಷಣ ಹೋಗೋದು ಇಲ್ಲ, ಗಂಟ್ಲಲ್ಲೇ ಸಿಗಾಕೊಂಡಿರುತ್ತಪ್ಪ. ಗಂಟ್ಲಿಂದ ಕೆಳಕ್ಕೆ ಹೋಗಲ್ಲ. ಎಷ್ಟು ಹಿಂಗೆ ಮಾಡಿ 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 ಹೋಗಿಸ್ಬೇಕು. ಅಪ್ಪ ಹೆಂಗೋ ಹೋಗ್ಬಿಡ್ತು ಪುಣ್ಯಕ್ಕೆ. ಆಮೇಲೆ
ಒಂದೊಂದ್ಸಲ ಬಾಯೊಳಗಡೆ ಮಾತ್ರೆ ಇಟ್ಕೊಂಡ್ರೆ ನೀರು ಮಾತ್ರ ಹೋಗ್ಬಿಡುತ್ತೆ, ಮಾತ್ರ ಬಾಯೊಳಗಡೆ ನಾಲ್ಗೆಲೇ ಸಿಗಾಕೊಂಡ್ಬಿಟ್ಟಿರುತ್ತೆ. ಅದರಷ್ಟು ಕೆಟ್ಟು ಇದು ಏನೂ ಇಲ್ಲ. ಸೊ ಈಗ ಟೈಮ್ ಬಂದು 10 ಆಗಿದೆ ಕರೆಕ್ಟಾಗಿ. ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅಂದ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ ಮಾಡೋಣ ಅಂತ. ಸೊ ಹೇಗಿದ್ರು ಮನೇಲಿ ಇರ್ತೀನಿ, ಏನು ಎತ್ತ ಹೇಗೆ ಅಂತ ಸುಮ್ಮನೆ ಹಾಗೆ ಡೈಲಿ ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.